Okay, in the today class we are discussing about exercise 1.4. Find the union of each of the following pairs of sets. Here x and y are the two sets given. Now we want to find x union y. x union y. x union y find ಮಾಡಬೇಕು. Okay, first set x ದಲ್ಲಿರುವ elements ಬರೆಯಿರಿ 1 3 5 ಬರೆಯೋಣ. ನೆಕ್ಸ್ಟ್ ಸೆಕೆಂಡ್ ಸೆಟ್ ದಲ್ಲಿರುವ ಎಲಿಮೆಂಟ್ಸ್ ಬರೆಯಿರಿ 1 2 3 ಬರೆದಿರಿ. ಇವಾಗ ಬರ್ದಿದ್ರೊಳಗೆ ರಿಪೀಟ್ ಆಗಿದ್ದನ್ನ ಒಂದ್ಸಲ ಅಷ್ಟೇ ಕನ್ಸಿಡರ್ ಮಾಡಿ. 1 1 1 ರಿಪೀಟ್ ಆಗಿದೆ. You take only once. Yes. Next 3 repeat ಆಗಿದೆ. You take only once. After that we have 2 only. This is called x union y. So otherwise you write like this. So 1 3 5 2. That is x union y. ಎರಡು ಸೆಟ್ ಎಲಿಮೆಂಟ್ಸ್ ಗಳನ್ನ ಕಂಬೈನ್ ಮಾಡಬೇಕು. ಕಂಬೈನ್ ಮಾಡಿ ರಿಪೀಟ್ ಆಗಿದ್ದನ್ನ ಒಂದ್ಸಲ ಕನ್ಸಿಡರ್ ಮಾಡಿದ್ರೆ that is called as x union y. Another one, A, I, O, U are the elements of this set A. A, B, C are the elements of the set B. Now we want to find the union of A and B. A ಮತ್ತು B sets the union ಅನ್ನು find out ಮಾಡಬೇಕು. Means we want to find A union B. Means A set ಗೆ elements ಬರ್ದಿರಿ A E I O U. A set ಗೆ elements ಬರ್ದಿರಿ B set ಗೆ elements ಬರೀರಿ A B C. ಇವಾಗ ಏನು ವರ್ಕ್ ಮಾಡಬೇಕಂದ್ರೆ ರಿಪೀಟ್ ಆಗಿರೋದನ್ನ ಒಂದ್ಸಲ ಕನ್ಸಿಡರ್ ಮಾಡಬೇಕು. ಇಲ್ಲಿ A ರಿಪೀಟ್ ಆಗಿದೆ. ಎಸ್ ಒನ್ ಟೈಮ್ ಅಷ್ಟೇ ಕನ್ಸಿಡರ್ ಮಾಡಿ A. ನೆಕ್ಸ್ಟ್ E ಒಂದೇ ಸಲ ಅದ. I also one time other, O also one time other, U also one time. Therefore, A union B becomes A E I O U B comma C are the elements of A union B. These are the elements of A union B. Next one, this time set builder form is given. By reading the set builder form we can prepare in roster form. Now what are the elements of set A? X is a natural number and multiple of 3. X a natural number irtade, 3 multiple irtade. Means 3 6 9 12 so on, because ಇಲ್ಲಿ ಎಷ್ಟು ಅಂತ ಲಿಮಿಟೇಷನ್ ಕೊಟ್ಟಿಲ್ಲ. x ಅಂದ್ರೆ natural number, that natural number in the form of multiple of 3. Multiple of 3 means 3 1s are 3, 3 2s are 6, 3 3s are 9, 3 4s are 12, 3 5s are 3 6s are. ಈ ರೀತಿ 3 ಮಲ್ಟಿಪಲ್ ಫಾರ್ಮ್ ದಾಗ ಇರೋಂತ ಎಲಿಮೆಂಟ್ಸ್ ಎ ದಾಗ ಇರ್ತಾವ. ಇಲ್ಲಿ ಲಿಮಿಟೇಷನ್ ಕೊಟ್ಟಿಲ್ಲ ಎಷ್ಟು ಇರಬೇಕು ಅಂತ ಹೇಳಿ. ಸೊ ಅದಕ್ಕೆ ಒಂದು 3-4 ಎಲಿಮೆಂಟ್ಸ್ ಬರೋದು ಮುಂದೆ ಡ್ಯಾಶ್ ಡ್ಯಾಶ್ ಆಗುತ್ತೆ. And elements of the set B are x is a natural number less than 6.
6 ಗಿಂತ ಲೆಸ್ ಇರತಕ್ಕಂತ ನ್ಯಾಚುರಲ್ ನಂಬರ್ಸ್ ಮೀನ್ಸ್ 1 2 3 4 5 are the natural numbers less than 6 are the natural numbers less than 6 6 ಗಿಂತ ಲೆಸ್ ಇರತಕ್ಕಂತ ನ್ಯಾಚುರಲ್ ನಂಬರ್ಸ್ ಇವು 3 ದು ಮಲ್ಟಿಪಲ್ ಆಫ್ 3 3 1s are 3 3 2s are 6 3 3s are 9 3 4s are 12 ಬಟ್ ಇಲ್ಲಿ ಲಿಮಿಟೇಷನ್ ಕೊಟ್ಟಿಲ್ಲ ಅದಕ್ಕೋಸ್ಕರ 4 ಎಲಿಮೆಂಟ್ಸ್ ಬರೆದು ನಾನು ಡ್ಯಾಶ್ ಡ್ಯಾಶ್ ಹಾಕಿದ್ದೀನಿ ಬಟ್ ಸೆಕೆಂಡ್ ಸೆಟ್ ಎಲಿಮೆಂಟ್ಸ್ ಲಿಮಿಟೇಷನ್ ಅದ ನ್ಯಾಚುರಲ್ ನಂಬರ್ ಇರಬೇಕು ಲೆಸ್ ದ್ಯಾನ್ 6 ಇರಬೇಕಂತಂದ್ರೆ 1 2 3 4 5 ಅಷ್ಟೇ ಪಾಸಿಬಲ್ now we want to find a union b yes a union b ಫಸ್ಟ್ b ದ ಎಲಿಮೆಂಟ್ಸ್ ಬರ್ಕೊಂಡ್ಬಿಡ್ರಿ ಯಾಕಂತಂದ್ರೆ ಇಲ್ಲಿ ಲಿಮಿಟೇಷನ್ ಅದ 1 2 3 4 5 ರೈಟ್ ಇಲ್ಲಿ 1 ಅದ b ದ ಇಲ್ಲಿ 1 ಅದ ಏನು ಇಲ್ಲ ಅಂದ್ರೆ 1 ಟೈಮ್ ಅದ ನೆಕ್ಸ್ಟ್ ಇಲ್ಲಿ 2 ಅದ b ದ 2 ಅದೇನು ಇಲ್ಲ ಓನ್ಲಿ 1 ಟೈಮ್ ಅದ ನೆಕ್ಸ್ಟ್ ಇಲ್ಲಿ 3 ಅದ ಇಲ್ಲಿನೂ 3 ಅದ ಸೊ ಅದಕ್ಕೆ ಒಂದು ಸಲ ಅಷ್ಟೇ 3 ಯೂಸ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಇಲ್ಲಿ 4 ಅದ ಇಲ್ಲಿ 4 ಬರೋದೇ ಇಲ್ಲ ಸೊ ಯು ರೈಟ್ ಓನ್ಲಿ ಒನ್ಸ್ 4 ಇಲ್ಲಿ 5 ಅದ ಇಲ್ಲಿ 5 ಬರೋದೇ ಇಲ್ಲ ಯು ರೈಟ್ ಓನ್ಲಿ ಒನ್ಸ್ 5 ಆಫ್ಟರ್ ದಟ್ 6 6 9 9 12 so ಫಸ್ಟ್ ಬಿ ಬರ್ಬಿಡ್ರಿ ಯಾಕಂದ್ರೆ ಬಿ ದು ಲಿಮಿಟೇಷನ್ 1 2 3 4 5 ಬರ್ದ್ರಿ ಬರ್ದಾದ್ಮೇಲೆ ಇಲ್ಲಿ 1 ಈ ಕಡೆ ಸೆಟ್ನಾಗ ಇಲ್ಲ ಸೊ ಅದಕ್ಕೆ ಒಂದೇ ಸಲ 1 ಅದ 2 ನು ಒಂದೇ ಸಲ ಬರ್ದೆ 3 ಇಲ್ಲಿ 2 ಸಲ ಅದ ಸೊ ಅದಕ್ಕೆ 1 ಟೈಮ್ ತಗೊಂಡ್ವಿ 4 ಒಂದೇ ಸಲ ಅದ ಯು ರೈಟ್ ಒನ್ಸ್ 5 ಒಂದೇ ಸಲ ಅದ ಯು ರೈಟ್ ಒನ್ಸ್ ಆಫ್ಟರ್ ದಟ್ ಇಲ್ಲಿ ಎಲಿಮೆಂಟ್ಸ್ ಕಂಪ್ಲೀಟ್ ಆದವು ನೆಕ್ಸ್ಟ್ ಇಲ್ಲಿ 6 ಉಳಿತು ಇಲ್ಲಿ 9 ಉಳಿತು ನೆಕ್ಸ್ಟ್ 12 ಉಳಿತು ಸೊ this is our required A union B so ಇದೇ ರೀತಿ ನೆಕ್ಸ್ಟ್ ನೀವು ಟ್ರೈ ಮಾಡಿ ನೋಡೋಣ next you take what are the elements of set A and what are the elements of set B set A elements ಮತ್ತು set B elements ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ನೀವು ಏನು ಫೈಂಡ್ ಔಟ್ ಮಾಡಬೇಕು A union B find out ಮಾಡಬೇಕು want to find A union B ಅಂದ್ರೆ ನಿಮಗೆ set A ದ ಎಲಿಮೆಂಟ್ಸ್ ಏನಾಗ್ತವೆ ಅಂತ ಕ್ಲಿಯರ್ ಆಗಬೇಕು ಮತ್ತೆ set B ದ ಎಲಿಮೆಂಟ್ಸ್ ಏನಾಗ್ತವೆ ಅಂತ ಕ್ಲಿಯರ್ ಇರಬೇಕು ಟ್ರೈ ಮಾಡಿ ನೋಡೋಣ so what are the elements of set A x such that x is a natural number and x is greater than 1 x is less than or equal to 6 1 ಗಿಂತ ಗ್ರೇಟರ್ ಇರಬೇಕು 6 ಗಿಂತ ಈಕ್ವಲ್ ಆಗಿರಬೇಕು ಮತ್ತು 6 ಗಿಂತ ಲೆಸ್ ಇರಬೇಕು ಆ ರೀತಿ ಎಲಿಮೆಂಟ್ಸ್ ಗಳು ಸೆಟ್ ಎ ದ ಬರಬೇಕು ಅಂಡರ್ಸ್ಟ್ಯಾಂಡ್ ಆಗುತ್ತ್ರಿ 1 ಗಿಂತ ಗ್ರೇಟರ್ ಇರಬೇಕು 1 ಈಕ್ವಲ್ ಇರಬಾರದು 1 ಗಿಂತ ಗ್ರೇಟರ್ ಇರಬೇಕು 6 ಈಕ್ವಲ್ ಆದ್ರೂ ನಡೀತದೆ ಮತ್ತು 6 ಗಿಂತ ಲೆಸ್ ಇರಬೇಕು ಆ ರೀತಿ ನ್ಯಾಚುರಲ್ ನಂಬರ್ಸ್ ಸೆಟ್ ಎ ದ ಬರ್ಕೊಳ್ಳ್ರಿ ಸೊ ಅದೇ ರೀತಿ ಸೆಟ್ ಬಿ ಏನಿದೆ ಅಂದ್ರೆ x is a natural number and x greater than 6 less than 10 6 ಗಿಂತ ಗ್ರೇಟರ್ ಇರತಕ್ಕಂತ 10 ಗಿಂತ ಲೆಸ್ ಇರತಕ್ಕಂತ ನ್ಯಾಚುರಲ್ ನಂಬರ್ಸ್ ಗಳು ಯಾವ ಆಗ್ತಾವ ಅವು ಸೆಟ್ ಬಿ ದಾಗ ಇರ್ತಾವ ಆಮೇಲೆ ಸೆಟ್ ಎ ಸೆಟ್ ಬಿ ಎರಡು ಎಲಿಮೆಂಟ್ಸ್ ಗಳನ್ನ ಕಂಬೈನ್ ಮಾಡ್ರಿ ಕಂಬೈನ್ ಮಾಡಿದ್ಮೇಲೆ ರಿಪೀಟ್ ಆಗಿದ್ದನ್ನ ಓನ್ಲಿ ಒಂದು ಸಲ ತಗೊಳ್ರಿ ದಟ್ ಈಸ್ ಕಾಲ್ಡ್ ಅವರ್ ರಿಕ್ವೈರ್ಡ್ A union B try yourself and also find if A equal to AB and B equal to
ABC. Find A union B. And one more, is A is the subset of B. Is A is the subset of B. A union B find out ಮಾಡ್ಕೊಳ್ರಿ. After that A B ದ subset ಆಗ್ತದೇನೋ ಅಂತ ಕೇಳಿದ್ರೆ A B ದ subset ಆಗಬೇಕು ಅಂದ್ರೆ A ದೊಳಗ B ದ ಇದ್ದಿರೋ ಎಲಿಮೆಂಟ್ಸ್ ಗಳು ಇರಬೇಕು. A ದಾಗ ಏನು ಎಲಿಮೆಂಟ್ಸ್ ಇರ್ತಾವೋ ಅವು B ದ ಪ್ರೆಸೆಂಟ್ ಇದ್ದಿರಬೇಕು, ಬೇರೆ ತರ ಇರಬಾರ್ದು, ಅವಾಗ ಅದು ಸಬ್ಸೆಟ್ ಆಗ್ತದೆ. ಸೊ ಇವತ್ತು ಬಹಳಷ್ಟು ಎಕ್ಸಾಂಪಲ್ಸ್ ಅನ್ನು ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಎರಡು ಹೋಮ್ ವರ್ಕ್ ಮಾಡ್ಕೊಡ್ರಿ. ಸೊ ಅಗೇನ್ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.